ಕಡಕ್ಲಾಟದಲ್ಲಿ ಹೂತಿದ್ದ ರಾಘು ಗಾವಡೆ ಶವ ಹೊರ ತೆಗೆಯುವ ವೇಳೆ ಕೋಳಿ ಬಲಿಗೆ ಮುಂದಾದ ಮೂಢನಂಬಿಕೆ. ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಹತ್ಯೆಗೀಡಾಗಿದ್ದಾರೆ ಎನ್ನಲಾದ ರಾಘು ಗಾವಡೆ 40 ವರ್ಷದ ವ್ಯಕ್ತಿ ಅವರ ಶವವನ್ನು ಜಮೀನಿನಲ್ಲಿ ಹೂತಿದ್ದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿತ್ತು. ಚಿಕ್ಕೋಡಿ ತಾಲೂಕಿನ ಕಡಕ್ಲಾಟ್ ಗ್ರಾಮದಲ್ಲಿ ಶವ ಹೊರತೆಗೆಯುವ ಕಾರ್ಯಾಚರಣೆ ನಡೆಯಿತು. ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಎಸ್ ಸಂಪಗಾವಿ ನೇತೃತ್ವದಲ್ಲಿ ಕಡಕ್ಲಾಟ್ ಪೊಲೀಸರ ಭದ್ರತೆಯಲ್ಲಿ FSL ಸಿಬ್ಬಂದಿ ಜಮೀನಿನಲ್ಲಿ ಹೂತಿದ್ದ ಶವವನ್ನು ಹೊರತೆಗೆದರು. ಆದೇಶದನ್ವಯ ರಾಘು ಸಿದ್ದಪ್ಪ ಗಾವಡೆ ಅಂತಕ್ಕಂಥ ಮರಣ ಹೊಂದಿದ್ದು ಅವರ ಶವವನ್ನು ಹೂತಿರೋದ್ರಿಂದ ಆ ಶವದ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದು ಮತ್ತು ಅಲ್ಲಿರ್ತಕ್ಕಂತಹ ಅವರ ಅಣ್ಣ ಲಗಮಣ ಅಂತಕ್ಕಂಥವರು ನೀಡಿದಂಥ ಕಂಪ್ಲೇಂಟ್ಗೆ ಅನುಗುಣವಾಗಿ ಈ ಶವವನ್ನು ಮರು ಎತ್ತಬೇಕಾಯಿತು. ಅದಕ್ಕೆ ಇವತ್ತು ನಾವು ಏನೈತಿ ಪೊಲೀಸ್ ಪೊಲೀಸ್ ಅಧಿಕಾರಿಗಳೊಂದಿಗೆ ಮತ್ತು ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳೊಂದಿಗೆ ಹಾಗೂ ವಿಧಿವಿಜ್ಞಾನದ ತಜ್ಞರೊಂದಿಗೆ ನಾವು ಇವತ್ತಿನ ದಿವಸ ಕಡಕ್ಲಾಟ್ ಗ್ರಾಮಕ್ಕೆ ಬಂದಿದ್ದೀವಿ. ಕಡಕ್ಲಾಟ್ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 307/3ರಲ್ಲಿ ಆ ಶವವನ್ನು ಹೂತಿದ್ದು ನೋಡಿದ್ವಿ. ಅಲ್ಲಿರ್ತಕ್ಕಂತಹ ಯಾರೋ ಹಿಂದೆ ಇರ್ತಕ್ಕಂಥ ಅವನ ಹೆಂಡತಿ ಬಂಗಾರಿ ರಾಘು ಗಾವಡೆ ಮತ್ತು ರಾಮ ಮಾಯಪ್ಪ ಠಾಣಿಗೆ ಅಂತಕ್ಕಂಥವ್ರು ಇದ್ದಾರೆ. ಅವರು ಕೂಡ ಕರ್ಕೊಂಡ್ಬಂದು ನೋಡಿದ್ವಿ, ಐಡೆಂಟಿಫಿಕೇಷನ್ ಮಾಡಿದ್ವಿ ಸ್ಥಳವನ್ನು. ಮತ್ತು ಅದು ಯಾವ ಸರ್ವೆ ನಂಬರ್ ಬರ್ತದೆ ಅದ್ರ ಬಗ್ಗೆ ನಮ್ಮ ಕಂದಾಯ ಅಧಿಕಾರಿಗಳು ಸಹಿತ ಅದನ್ನು ತೋರಿಸಿದರು. ಅದರ ಪ್ರಕಾರ ಇವತ್ತು ಅದನ್ನು ಡಿಗ್ಗಿಂಗ್ ಮಾಡಿದಾಗ ಅಲ್ಲಿ ಬಾಡಿ ಸಿಗ್ತದೆ. ಬಾಡಿ ಏನೈತಿ ಒಂದು ಶಾಲ್ನಲ್ಲಿ ಕಟ್ಟಿ ಇಟ್ಟಿದ್ರು. ಅದನ್ನು ನಾವು ನೋಡಿ ವಿಧಿವಿಜ್ಞಾನ ತಜ್ಞರಿಗೆ ಅದನ್ನು ವೆರಿಫಿಕೇಷನ್ ಮಾಡೋಕೆ ಕೊಟ್ಟಿದ್ವಿ. ಅದರ ಪ್ರಕಾರ ವೆರಿಫಿಕೇಷನ್ ಮಾಡ್ತಾಯಿದ್ದಾರೆ. ನಮ್ಮ ಜೊತೆಯಲ್ಲಿ ಏನೈತಿ ನಮ್ಮ ತಹಶೀಲ್ದಾರರು ಮತ್ತು ಇತರೆ ಅಧಿಕಾರಿಗಳು ಕೂತ್ಕೊಂಡು ನಾವು ಅಲ್ಲಿ ಫೈನಲ್ ಮಾಡ್ತಾಯಿದ್ವಿ. ಅವರಿಂದ ಏನು ವರದಿ ಬರುತ್ತೋ ಆ ವರದಿಗೆ ಅನುಗುಣವಾಗಿ ಪೊಲೀಸ್ ಇಲಾಖೆಯಿಂದ ಅವರು ಕ್ರಮವನ್ನು ಕೈಗೊಳ್ತಾರೆ. ಇದು ಫೆಬ್ರವರಿ ತಿಂಗಳಲ್ಲಿ ಆಗಿತ್ತು ಅನ್ನೋ ಬಗ್ಗೆ ಹೇಳಿದ್ದಾರೆ. ಅದರ ಪ್ರಕಾರ ಲಗಮಣ್ಣ ಅಂತಕ್ಕಂಥ ಏನು ಮರಣ ಹೊಂದಿದ್ದಾನಲ್ಲ ರಾಘು, ಅವನ ಅಣ್ಣ ಲಗಮಣ್ಣ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆ ಕಂಪ್ಲೇಂಟಿಗೆ ಅನುಗುಣವಾಗಿ ಇವತ್ತಿನ ದಿವಸ ನೋಡ್ಬೇಕಾಗ್ತದೆ. ಜಮೀನು ರಾಘುಂದರೆ ಅದು ನಾವು ಪರಿಶೀಲನೆ ಮಾಡಿದಾಗ ಅವನಿಗೆ ಇರ್ತಕ್ಕಂಥ 15 ಗುಂಟೆ ಜಮೀನಿದೆ. ಆ ಜಮೀನಲ್ಲಿ ಅದನ್ನು ಶವವನ್ನು ಹೂತಿದ್ದೆ. ಇಲ್ಲ, ಅದನ್ನು ನಾವೇನಿದೆ ಅಲ್ಲಿಂದ 200 ಮೀಟ್ರ್ ದೂರದಲ್ಲಿರ್ತಕ್ಕಂಥ ಏನು ಮಗಲ್ ಸೀಮೆ ಬರ್ತೈತಿ, ಸೀಮೆಯಿಂದ ಒಂದು 100-150 ಮೀಟ್ರದು ನಡುವೆ ಮಾಡಿದರು. ಅದು ಒಂದು 5 ಫೂಟ್ ಏನಿದೆ ಡಿಗ್ ಮಾಡಿದ್ದಾರೆ. ಸರೌಂಡಿಂಗ್ ಏನೈತಿ ಅಲ್ಲಿ 4 ಫುಟ್ ಮತ್ತು 5 ಫುಟ್ನ ಚೌಕ್ ಮಾಡಿ ಅದನ್ನು ಇಲ್ಲ, ಅದರ ಮೇಲೆ ಏನು ಕಲ್ಲಿಟ್ಟಿದ್ದಲ್ಲ. ಅವ್ರು ಮಾರ್ಕಿಂಗ್ ಸಲುವಾಗಿ ಏನೈತಿ ಒಂದು ಸಣ್ಣ ಕಲ್ಲನ್ನು ಇಟ್ಟಿದ್ರು ನಾವು ಬಂದಾಗ ನೋಡಿದಾಗ. ಮತ್ತು ಅವರು ಆ ವ್ಯಕ್ತಿ ಯಾರು ಇದು ಮಾಡಿದ್ರು ಅವರು ನಮಗೆ ಕರೆಕ್ಟಾಗಿ ಹೇಳಿದರು. ಅದೇ ಮಾರ್ಕನ್ನು ನಾವು ತೆಗೆದು ಡಿಗ್ಗಿಂಗ್ ಮಾಡಿ ನೋಡಿದಾಗ ಅಲ್ಲಿ ಬಾಡಿ ಇತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಘು ಅವರ ಪತ್ನಿ ಬಂಗಾರಿ ಗಾವಡೆ ಹಾಗೂ ಆಕೆಯ ಪ್ರಿಯಕರ ರಾಮ ರಾಣೆಗೆ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಪತ್ನಿಯ ಅನೈತಿಕ ಸಂಬಂಧಕ್ಕೆ ಪತಿ ರಾಘು ಅಡ್ಡಿಯಾಗಿದ್ದ ಹಿನ್ನೆಲೆಯಲ್ಲಿ ಇಬ್ಬರು ಸೇರಿ ಹತ್ಯೆ ಮಾಡಿ ಶವವನ್ನು ಜಮೀನಿನಲ್ಲಿ ಹೂತಿದ್ದರು ಎಂಬ ಆರೋಪ ಕೇಳಿಬಂದಿದೆ. ಕುರಿ ಮೇಯಿಸಿಕೊಂಡು ಜೀವನ ಸಾಗಿಸುತ್ತಿದ್ದ ರಾಘು ಅವರ ಹತ್ಯೆ ಘಟನೆ ಸುಮಾರು 6 ತಿಂಗಳ ಹಿಂದೆ ನಡೆದಿದ್ದು ಈಗ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ಶವ ಹೊರ ತೆಗೆಯುವ ಕಾರ್ಯಾಚರಣೆಗೂ ಮುನ್ನ ಸ್ಥಳದಲ್ಲಿ ಕೋಳಿ ಬಲಿ ನೀಡಲು ಕೆಲವರು ಮುಂದಾಗಿರುವುದು ಕಂಡುಬಂದಿತ್ತು. ಇದು ಮೂಢನಂಬಿಕೆಯ ಘಟನೆಗೆ ಸಾಕ್ಷಿಯಾಯಿತು. ಮಾಧ್ಯಮ ಪ್ರತಿನಿಧಿಗಳನ್ನು ಚಿತ್ರೀಕರಿಸುತ್ತಿರುವುದನ್ನು ಗಮನಿಸಿದ ಬಳಿಕ ಕೋಳಿಯನ್ನು ವಾಪಸ್ ಕರೆದೊಯ್ಯಲಾಯಿತು. ಆರೋಪಿಗಳಿಂದ ಮಾಹಿತಿ ಪಡೆದುಕೊಂಡ ಬಳಿಕ FSL ಸಿಬ್ಬಂದಿ ಶವ ಹೊರತೆಗೆದು ಮುಂದಿನ ತನಿಖೆಗೆ ಅಗತ್ಯ ಸಾಕ್ಷ್ಯಗಳನ್ನು ಸಂಗ್ರಹಿಸಿದರು. ಈ ಕುರಿತು ಕಡಕ್ಲಾಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ.
ಸರ್ ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ರೀ. ಆ ಪ್ರಕಾರ ಅವರು ಸರ್ಗಳು ಎಲ್ಲ ಬಂದು ದೇಶೀಯ ಅಧಿಕಾರ ಇವು ನಮ್ಮ ಕರ್ನಾಟಕ ಸರ್ಕಾರ ಆಯಿತು, ಡಾಕ್ಟರ್ ಅಧಿಕಾರಿ ಆಯಿತು, ಎಲ್ಲ ನಮ್ಮ ಪ್ರಯತ್ನವನ್ನು ನಮ್ಮ ತಮ್ಮನ ಸೇವೆಯನ್ನು ತೆಗೆದುಕೊಟ್ಟಾರು. ಅವರಿಗೆ ಅಂತೂ ನಾವು ತುಂಬ ಧನ್ಯಗಳು ಅಂತೀವಿ ಸರ್. ಆರೋಪಿಗಳು ರಾಮ ರಾಣಿಗೆ ಮತ್ತು ಬಂಗಾರಿ ಗಾವಡೆ. ನಮ್ಗೆ ಒಟ್ಟು ಅವರು ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೂ ಅವ್ರು ಒಟ್ಟು ಕಂಪ್ಲೇಂಟೇ ಮಾಡಿಬಿಡುವಾರ್ರಿ. ಅವ್ರು ಬಂಗಾರಿ ಒಟ್ಟು 3-4 ಸಲ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೂ ಅವ್ನು ಬರ್ತಾನೆ ಅಂತ ಹೇಳಿದ್ರು. ಕುರಿಯಾಗಿ ಹೋಗಿದ್ದಾನು ಬರ್ತಾನು, ಕುರಿ ಕಾಯಕ್ಕೆ ಹೋಗಿದ್ದಾನು ಬರ್ತಾನು ಹಿಂಗೆ ಹೇಳ್ತಿದ್ರು. ಆದರೆ ನಾವು ಕಂಪ್ಲೇಂಟ್ ಕೊಡಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದ್ರಿ ಅಂತ ಅವ್ರನ್ನ ನಾವು ಮಾಡಿದ್ದೇವೆ ತಂದ್ರೆ ಅವಾಗ ಒಪ್ಕೊಂಡ್ರೆ ಸರ್. ಹಾಂ, ಹಿರಿಯರ್ನಿಗೂ ಒಂದು ಸ್ವಲ್ಪ ಹಿರಿಯರು ಕೂಡಿರು, ಹಿರಿಯರನ್ನ ಕೂಡಿಸಿ ನಾವು ಮಾಡ್ಯೇವು ತಪ್ಪತ್ತಂದರು ಅಂತ ನಾವು ತಪ್ಪಾದ ಪೇಟಿಗೆ ನಾವು ಪೊಲೀಸ್ ಸ್ಟೇಷನ್ ಬೋಡಿ ಇಲ್ಲಿ ಹೊಲದ ಒಳಗೆ ಸಿಕ್ಕಿ ಅವರು ಒಂದು 5-6 ಫುಟ್ ಒಳಗೆ ಹಾಕ್ಯಾರ ಸರ್. ಸಂಬಂಧ ಅವರು ಅವು ನಮ್ಮ ಚಿಗವನ ಮಗನ ಬರ್ತಿದ್ದ ಹೋಗ್ತಿದ್ದ, ಅವ್ರ ಒಳಗೆ ಸಂಬಂಧ ಬೆಳೆಸಿದ್ದು ನಮ್ಗೆ ಗೊತ್ತಿಲ್ಲ. ಹಿಂಗೆ ಮಾಡಿ ನಮ್ಮ ತಮ್ಮ ಒಂದು ಸಟ ಅವ್ರನ್ನ ಇದನ್ನು ಮಾಡಿ ಸಂಬಂಧಿಕರ ನಮ್ಮ ಬಂಗಾರಿ ನಮ್ಮ ಅಕ್ಕನ ಮಗಳ, ಇವ್ ತಮ್ಮ ನಮ್ಮನ್ನು ಕೊಂದವ ನಮ್ಮ ಚಿಗವನ ಮಗ ರೀ, ನಮ್ಮ ಇವನ್ ತಂಗಿ ಮಗ ರೀ. ಹೌದು, ನಾವು ಖಡಕ್ಲಾಡ್ದಾಗ ಅವ್ರು ಬೆನಾಡಿದವ್ರ ಹಿಂಗೈತೆ ಸರ್. ನಮ್ಮ ಲಗ್ಮನ ಸಿದ್ದಪ್ಪ ಗೌಡಿ. ಈಗ ಮಾಡ್ಯಾರ ಈ ಪ್ರಕಾರ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನಮ್ಮದು ಆದೇಶ ಐತಿ.